ಸತೀಶ್ ಜಾರಕಿಹೊಳಿ ಸಿಎಂ ಆಗಲೆಂದು ಹಾರೈಸಿ ಮಹಿಳಾ ಅಭಿಮಾನಿಯೊಬ್ಬರು ಮುತ್ತೈದೆಯರಿಗೆ ಉಡಿ ತುಂಬಿದ್ದಾರೆ. ಆರ್ಟಿಒ ವೃತ್ತದ ಹಣಮಂತನ ದೇಗುಲದಲ್ಲಿ ಕಾಂಗ್ರೆಸ್ ಮಹಿಳಾ ಸದಸ್ಯೆ ಆಯಿಷಾ ಸನದಿ 101 ಮಹಿಳೆಯರಿಗೆ ಸೀರೆ, ಹೂವು, ಕುಂಕುಮ, ಅರಿಶಿನ ನೀಡಿ ಉಡಿ ತುಂಬಿದ್ದಾರೆ. ಇದಕ್ಕೂ ಮೊದಲು ಸತೀಶ್ ಜಾರಕಿಹೊಳಿ ಸಿಎಂ ಆಗಲೆಂದು ಹಣಮಂತನಿಗೆ ವಿಶೇಷ ಪೂಜೆ ಸಲ್ಲಿಸಿದ್ರು. ಸಿದ್ದರಾಮಯ್ಯ ಬಳಿಕ ಸತೀಶ್ ಜಾರಕಿಹೊಳಿ ಸಿಎಂ ಆಗಲೆಂದು ಘೋಷಣೆ ಕೂಗಿದ್ರು. ಅಂಜುಮನ್ ಸಂಸ್ಥೆಯ ಅಧ್ಯಕ್ಷ ಇಸ್ಮಾಯಿಲ್ ತಮಟಗಾರ ಅವರನ್ನ ಎಂಎಲ್ಸಿ ಮಾಡಬೇಕೆಂದು ತಮಟಗಾರ ಅಭಿಮಾನಿಗಳು ಆಗ್ರಹಿಸಿದ್ದಾರೆ. ಅಂಜುಮನ್ ಸಂಸ್ಥೆಯ ಕಾಲೇಜು ಕಟ್ಟಡ ಗುದ್ದಲಿ ಪೂಜೆಗೆ ಆಗಮಿಸಿದ್ದ ಸಚಿವ ಜಮೀರ್ ಆಗಮಿಸಿದ್ರು. ಈ ವೇಳೆ ತಮಟಗಾರ ಬೆಂಬಲಿಗರು ಒಂದು ಸರಿಯಾದ್ರೂ ಇಸ್ಮಾಯಿಲ್ ತಮಟಗಾರ ಅವರನ್ನ ಎಂಎಲ್ಸಿ ಮಾಡಿ ಅಂತ ಸಚಿವ ಜಮೀರ್ ಮುಂದೆ ಬೇಡಿಕೆ ಇಟ್ರು. ಟಿಕೆಟ್ ಕೊಡೋರು ಮಲ್ಲಿಕಾರ್ಜುನ ಖರ್ಗೆ, ರಾಹುಲ್ ಗಾಂಧಿ ಜೊತೆಗೆ ಪಕ್ಷದ ಎಲ್ಲರ ಬೆಂಬಲ ಇರಬೇಕು, ಮುಂದೆ ಆಗ್ಬೋದು ಅಂತ ಭರವಸೆ ನೀಡಿದ್ರು. ಪಂಚಮಸಾಲಿ ನಾಯಕರ ಭಿನ್ನಮತದ ಮಧ್ಯೆ ಕೂಡಲ ಸಂಗಮದಲ್ಲಿ ಮತ್ತೊಂದು ಪೀಠ ರಚನೆಯಾಗುತ್ತಾ ಎಂಬ ಪ್ರಶ್ನೆ ಉದ್ಭವಿಸಿದೆ. ಬಸವಜಯ ಮೃತ್ಯುಂಜಯ ಸ್ವಾಮೀಜಿ ನೇತೃತ್ವದಲ್ಲೇ ಮತ್ತೊಂದು ಪೀಠ ರಚನೆ ಆಗುತ್ತೆ ಅಂತ ಸಚಿವ ಸಿಸಿ ಪಾಟೀಲ್ ಹೇಳಿದ್ದಾರೆ. ಏಪ್ರಿಲ್ 22ಕ್ಕೆ ಹುಬ್ಬಳ್ಳಿಯಲ್ಲಿ ಕೂಡಲ ಸಂಗಮದ ಪಂಚಮಸಾಲಿ ಪೀಠ ಟ್ರಸ್ಟ್ ಸಭೆ ನಡೆಯಲಿದ್ದು, ಅಂದು ಪಂಚಮಸಾಲಿ ಪೀಠದ ಭವಿಷ್ಯ ನಿರ್ಧಾರವಾಗಲಿದೆ. ಗುರುಗಳು ಹೇಗಿರಬೇಕೆಂದು ಶಿಷ್ಟಾಚಾರ ಇದೆ. ಶಿಷ್ಟಾಚಾರ ಉಲ್ಲಂಘನೆ ಆದರೆ ಅವರ ವಿರುದ್ಧ ಕ್ರಮ ಆಗುತ್ತೆ. ಹಿಟ್ ಅಂಡ್ ರನ್ ಮಾಡೋರಿಗೆ ಜನರೇ ಉತ್ತರ ಕೊಡ್ತಾರೆ ಅಂತ ವಿಜಯಾನಂದ ಕಾಶಪ್ಪನವರ್ ಮಾಜಿ ಸಚಿವ ಸಿಸಿ ಪಾಟೀಲ್ಗೆ ತಿರುಗೇಟು ನೀಡಿದ್ರು. ಯಾದಗಿರಿ ಜನರ ಜೀವನಾಡಿ ಭೀಮಾ ನದಿ ಒಡಲು ಕೊನೆಗೂ ಸ್ವಚ್ಛಗೊಂಡಿದೆ. ತ್ಯಾಜ್ಯದಿಂದ ತುಂಬಿ ತುಳುಕ್ತಿದ್ದ ನದಿ ಈಗ ಫುಲ್ ಕ್ಲೀನ್ ಆಗಿದೆ. ಇದರಿಂದ ಯಾದಗಿರಿ ಗುರುಮಠಕಲ್ ಜನರ ಆತಂಕ ದೂರವಾಗಿದ್ದು, ಇದು ಏಷ್ಯಾನೆಟ್ ಸುವರ್ಣ ನ್ಯೂಸ್ ಬಿಗ್ ಇಂಪ್ಯಾಕ್ಟ್. ನದಿಯಲ್ಲಿ ಬಟ್ಟೆ, ಪ್ಲಾಸ್ಟಿಕ್ ಬಾಟಲ್ ತ್ಯಾಜ್ಯ ಎಸೆಯಲಾಗ್ತಿತ್ತು. ಈ ಬಗ್ಗೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ ವಿಸ್ತೃತ ವರದಿ ಬಿತ್ತರಿಸಿತ್ತು. ಇದಾದ ಬಳಿಕ ಎಚ್ಚೆತ್ತ ಯಾದಗಿರಿ ನಗರಸಭಾ ಅಧ್ಯಕ್ಷೆ ಲಲಿತಾ ಖುದ್ದು ತಾವೇ ಮುಂದು ನಿಂತು ನದಿ ಕ್ಲೀನ್ ಮಾಡಿಸಿದ್ದಾರೆ. ನಗರಸಭೆ ಪೌರ ಕಾರ್ಮಿಕರು ದಿನವಿಡೀ ಕಲ್ಮಶವಾಗಿದ್ದ ಭೀಮಾ ನದಿಗೆ ಜೀವ ತುಂಬಿದ್ದಾರೆ. ಇನ್ನು ವರದಿ ಪ್ರಸಾರ ಮಾಡಿದ್ದ ಸುವರ್ಣ ನ್ಯೂಸ್ಗೆ ನಗರಸಭೆ ಅಧ್ಯಕ್ಷೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ಚಾಮರಾಜನಗರ ಜಿಲ್ಲೆಯ ಸಿದ್ದಯ್ಯನಪುರ ಗ್ರಾಮದ ಜಮೀನು ವಿಚಾರಕ್ಕೆ ಉಂಟಾಗಿದ್ದ ಗೊಂದಲ ಸಂಬಂಧ ರಾಜಮಾತೆ ಪ್ರಮೋದಾದೇವಿ ಸ್ಪಷ್ಟನೆ ನೀಡಿದ್ದಾರೆ. ಜಮೀನು ವಿಚಾರದಲ್ಲಿ ಆ ಭಾಗದ ಜನರು ಆತಂಕ ಪಡುವ ಅಗತ್ಯವಿಲ್ಲ. 1950ನೇ ಇಸವಿಯ ದಾಖಲೆಗಳ ಆಧಾರದ ಮೇಲೆ ಚಾಮರಾಜನಗರ ಜಿಲ್ಲಾಧಿಕಾರಿಗೆ ಪತ್ರ ಬರೆದಿದ್ದೇನೆ. ತಹಶೀಲ್ದಾರ್ ಹಾಗೂ ರಾಜ್ಯ ಸರ್ಕಾರಕ್ಕೂ ಪತ್ರ ಬರೆದಿದ್ದೇನೆ. ಅಂದಿನ ಮಹಾರಾಜರು ನಿಮಗೆ ಜಮೀನು ಕೊಟ್ಟಿದ್ದಾರೆ. ನಾವು ಅದನ್ನ ಕಿತ್ತುಕೊಳ್ಳೋದಿಲ್ಲ. ಒಂದು ವೇಳೆ ಜಮೀನು ನಮಗೆ ಸೇರಿದ್ರೂ ಸಹ ಅಲ್ಲಿನ ಜನತೆ ಆತಂಕ ಪಡುವ ಅಗತ್ಯವಿಲ್ಲ. ಯಾವುದೇ ಕಾರಣಕ್ಕೂ ಅಲ್ಲಿನ ಜನರನ್ನ ಒಕ್ಕಲೆಬ್ಬಿಸೋದಿಲ್ಲ. ಯಥಾಸ್ಥಿತಿ ಕಾಯ್ದುಕೊಳ್ತೇವೆ. ಯಾವುದೇ ವಿಚಾರವಿದ್ರೂ ಸಮಸ್ಯೆಗಳಿದ್ರೂ ಆ ಭಾಗದ ಗ್ರಾಮಸ್ಥರು ನಮ್ಮನ್ನ ನೇರವಾಗಿ ಸಂಪರ್ಕಿಸಲಿ ಅಂತ ಹೇಳಿದ್ರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.